ಚಿಂತಿಸುವ ಅಗತ್ಯ ಇಲ್ಲ. ನಮ್ಮ ತಪಸ್ಸಿನ ಬಲದಿಂದ ಚಿಂತಿಸಿಕೊಂಡಂತ ದಿವ್ಯ ದೃಷ್ಟಿ ಉಂಟಲ್ಲ, ಅದೇ ನೋಡ್ತೇನಂತೆ. ತನ್ನ ಸ್ವಾರ್ಥಕ್ಕಾಗಿ, ದಾನವ ಕುಲದ ಉದ್ಧಾರಕ್ಕಾಗಿ ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಅದರಲ್ಲೂ ಹೇಗೆ ತನ್ನ ನಿಜವನ್ನು ಮರೆಸಿ ದೇವತೆಗಳು ಹಾಗೂ ಮುನಿಗಳನ್ನು ವಂಚಿಸಬೇಕು ಎನ್ನುವ ಕಾರಣಕ್ಕಾಗಿ ಮಹಿಷಿಯ ರೂಪವನ್ನು ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಇಂತಹ ಇವಳನ್ನು ಸುಮ್ಮನೆ ಬಿಟ್ಟೆನು. ನಮಗೇನು ತೊಂದರೆ ಆಯಿತು? ಈ ರೀತಿಯ ಕೆಟ್ಟ ತಪಸ್ಸು ಇಡೀ ಮುನಿಕುಲವೇ ತಲೆ ತಗ್ಗಿಸುವಂತೆ ಮಾಡಿದ್ದಾಳೆ. ಇಂತಹ ದುಡ್ಡಿಟ್ಟ ಹೆಣ್ಣಿನ ದುಷ್ಟತನವನ್ನು ಮುಡಿಯಬೇಕಂತಾದ್ರೆ ಮಾಡುವುದೇನು? ದೇವತೆಗಳಿಗೆ ಉಪದ್ರ ಕೊಡುವ ಸೋಲಗ ಇವಳು ಮಾಡ್ತಿರುವುದೇನು? ತಪಸ್ಸು. ಎಲ್ಲರಿಗೂ ಇವಳ ನಿಜವನ್ನು ಮರೆಮಾಚಿ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಇಂತಹ ದಿಟ್ಟ ಹೆಣ್ಣಿನ ದುಷ್ಟತನವನ್ನು ಮುರಿಯಬೇಕಂತಾದ್ರೆ ತಕ್ಕನಾದ ಶಿಕ್ಷೆ ಆಗಬೇಕು. ಅದೇನು? ಇವಳು ಧರಿಸಿದ ವೇಷ ಮಹಿಷಿ ಅಲ್ವೇ? ಆದ್ದರಿಂದ ಇವಳ ಉದರದಲ್ಲಿ ಕಲಿಸುವಂತ ಮಗ ಮಹಿಷಿಯೇ ಆಗಲಿ, ಮಹಿಷನೇ ಆಗಲಿ. ಉದ್ವೇಗದಲ್ಲಿ ಶಾಪವೇನೋ ಕೊಟ್ಟು ಬಿಟ್ಟೆ, ಆದ್ರೆ ಅಷ್ಟಕ್ಕೆ ಮುಗೀತದ? ಇಲ್ಲವೇ ಇಲ್ಲ. ಇವಳು ಧ್ಯಾನಿಸುತ್ತಿರುವುದು ಯಾರನ್ನ? ಬ್ರಹ್ಮದೇವ. ಆತ ಕರುಣಾಮಯಿ. ಒಲಿತನಾದರೆ ನನ್ನ ತಪಸ್ಸಿಗೆ ವಿಮೋಚನೆ ಕೊಡಬಹುದು. ಅದಕ್ಕಾಗಿ ನಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗ
ಹೋಗಲಿ, ದೊರಕದೆ ಹೋಗಲಿ, ಸಿಗದೆ ಹೋಗಲಿ. ಅದೆಷ್ಟೋ ವರ್ಷಗಳ ಕಾಲ ತಪಸ್ಸಿನಲ್ಲಿ ನಿರತನಾದವನು. ಈ ಸ್ಥಳ ಯೋಗ್ಯವಾಗಿತ್ತು, ಆದ್ರೆ ಇಂದು ಸ್ಥಳ ಎನ್ನುವುದು ಮಲಿನ ಆಗಿದೆ. ಹಾಗಾದ್ರೆ ತಪಸ್ಸಿಗೆ ಯೋಗ್ಯವಾದಂತ ಸ್ಥಳವನ್ನು ಅರಸುತ್ತಾ ಅನನ್ಯವಾದ ಭಕ್ತಿಯ ಮೂಲಕ ನನ್ನನ್ನು ಒಲಿಸಿಕೊಂಡವಳಿದ್ದೀಯ. ಸರಿ, ನಿನ್ನ ತಪಸ್ಸಿಗೆ ಮೆಚ್ಚಿ ಇದೋ ನೋಡು ಮೈದೋರಿದ್ದೇನೆ. ನಿನ್ನ ಮನದಲ್ಲಿ ಏನಾದರೂ ಬಯಕೆ ಇದ್ದರೆ ಕೇಳಿಕೋ, ಅದನ್ನು ಪೂರೈಸುತ್ತೇನೆ. ಓ ಕರುಣ ಸಾಗರ ದೇವ, ಕರುಣ ಸಾಗರ ದೇವ ಪರಮೀಶಿ ಕೇಳೆಯ ದಂಗಳಾದಿ 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 ಕರುಣೆಯ ತೇರು ನೀನು, ಮಮತೆಯ ಸೂರು ನೀನು, ಕಮಲದಲ್ಲಿ ಶೋಭಿಸುವಂತ ಕಮಲ ಸಂದೀಪ ನೀನು. ನೀವೆಷ್ಟು ಕೋಮಲ ಇರಬೇಡ ಹೇಳು. ನೀನು ಒಲಿದು ಬರುವ ನೀವೇ ಹೌದು ಅಂತಾದ್ರೆ ನನ್ನ ಆಸೆ ಇಲ್ಲ, ನನ್ನ ತಾಯಿಯ ಆಸೆ. ಕರಟಿ ಕಮಲಿ ಹೋಗುವ ದಾನವ ಕುಲದ ಏನಿಗಾಗಿ ಮುಂದೆ ನನ್ನ ಬಾಣಿ ಪ್ರಾಣ ಪ್ರತೀಕವಾಗಿ ಹುಟ್ಟುವ ಮಗ ವೀರನು ಧೀರನು ಶೂರನು ಸುಲೋಕ ವಿಜಯಿ ಆಗುವ ಹಾಗೆ ಅನುಗ್ರಹಿಸು.
ಹುಟ್ಟುತ್ತಾನೆ. ಸತ್ಯವಾಗಿ ಆದರೆ ಈ ತಪಸ್ಸನ್ನು ಮಾಡುತ್ತಿರುವ ಈ ಜಾಗ ಸುಪಾಶ್ವಕ ಮುನಿಗಳ ಆಶ್ರಮದ ಪ್ರದೇಶವಾಗಿದೆ. ನಿನ್ನ ತಪಸ್ಸಿನಿಂದ ಸುತ್ತಗೊಂಡಂತ ಅವರು ಕೊಟ್ಟಿರುವ ಶಾಪದ ಅನುಸಾರ ಶಾಪವೇ ಹಾ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಕೋಣನಾಗಿರುತ್ತಾನಮ್ಮ. ಜನನಿಯನ್ನು ದಕ್ಕಿ ಬರಲಿ ಅಯ್ಯೋ ಜನನಿಯನ್ನು ದಕ್ಕಿ ಬರಲಿ ಅಯ್ಯೋ ವಿನಯದಿಂದ ಭಜಿಸಿ